ಲೇಡೀಸ್ ಅಂಡ್ ಜೆಂಟ್ಲ್ಮನ್, 4.5 lakh crores 4.5 ಲಕ್ಷ ಕೋಟಿ ರೂಪಾಯಿ ಸಾಲ ಅದಾನಿಯವ್ರದಿದೆ. ಅದಾನಿಯವರು ಸಾಲವನ್ನ ತೀರಿಸೋದು ಯಾವಾಗ ಅನ್ನುವಂಥ ಪ್ರಶ್ನೆ ಈಗ ಉದ್ಭವವಾಗ್ತಾ ಇದೆ. ಪ್ರತಿ 2 ವರ್ಷಕ್ಕೊಮ್ಮೆ ಅವರ ಸಂಪತ್ತು ದ್ವಿಗುಣಗೊಳ್ತಾ ಇದ್ರು. ಸಾಲವನ್ನ ಯಾಕೆ ಕಟ್ತಾ ಇಲ್ಲ ಅದಾನಿಯವರು? ಈಗಾಗಲೇ 6 ಏರ್ಪೋರ್ಟ್ಗಳು ಅದಾನಿಯವರ ವಶದಲ್ಲಿದೆ. ಅದೇ ರೀತಿ ಈ ಬ್ಯಾಂಕ್ಗಳನ್ನು ಕೂಡ ಅದಾನಿಯವರಿಗೆ ಮಾರ್ಬಿಟ್ರೆ ಏನ್ ಮಾಡೋದು ಅನ್ನುವಂಥ ಪ್ರಶ್ನೆಯನ್ನ ನಾವು ಕೇಳ್ತಾ ಇಲ್ಲ, ಸ್ವತಃ ಬಿಜೆಪಿಯವರೇ ಆದಂಥ ಸುಬ್ರಹ್ಮಣ್ಯನ್ ಸ್ವಾಮಿ ಕೇಳ್ತಾ ಇದ್ದಾರೆ. ಏನಿದೆ ಎಕ್ಸ್ಕ್ಲೂಸಿವ್ ಸ್ಟೋರಿ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಕೇಂದ್ರ ಸರ್ಕಾರದ ಕೆಲವು ನಡವಳಿಕೆಗಳು ಇವು ಅಂಬಾನಿ ಮತ್ತು ಅದಾನಿಯವರ ಪರವಾಗಿದೆ ಅನ್ನುವಂಥ ವಾದಗಳು ಕೇಳಿ ಬರ್ತಾನೆ ಇದ್ದಾವೆ. ಕೇಂದ್ರ ಸರ್ಕಾರದ ಹಲವು ನೀತಿಗಳ ವಿರುದ್ಧ ಈಗಾಗಲೇ ಅಪಸ್ವರಗಳು ಕೇಳಿ ಬರ್ತಾನೆ ಇದ್ದಾವೆ. ಇದರ ಮಧ್ಯದಲ್ಲಿ ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಸ್ವಾಮ್ಯದ ಬ್ಯಾಂಕ್ಗಳು ಅಂದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸೇರಿದಂತೆ ಅದಾನಿಯವರ ಒಟ್ಟು ಸಾಲ ಇರೋದು 4.5 ಲಕ್ಷ ಕೋಟಿ ರೂಪಾಯಿಗಳು. ಅದು ಮರುಪಾವತಿ ಆಗ್ತಾ ಇಲ್ಲ. ಅದಾನಿಯವರು ಯಾವಾಗ ಕಟ್ತಾರೆ? ಇದು ಜನರ ಡೆಪಾಸಿಟ್ ಹಣ, ಬ್ಯಾಂಕುಗಳಿಂದ ಸಾಲವನ್ನು ಪಡೆದಿದ್ದಾರೆ. ಈ ಸಾಲವನ್ನು ಯಾವಾಗ ಕಟ್ತಾರೆ ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಖಡಕ್ ಆಗಿ ಪ್ರಶ್ನೆ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಈಗಾಗಲೇ ಭಾರತದ 6 ಏರ್ಪೋರ್ಟ್ಗಳು ಅದಾನಿಯವರ ವಶದಲ್ಲಿವೆ. ಹಲವು ಟೆಲಿಕಾಂ ನೆಟ್ವರ್ಕ್ಗಳು ಅದಾನಿಯವರ ವಶದಲ್ಲಿವೆ. ಮತ್ತೆ ಹಲವು ರಾಷ್ಟ್ರೀಯ ಯೋಜನೆಗಳು ಅದಾನಿಯವರ ಕೈಲಿದ್ದಾವೆ. ಹೀಗಿದ್ದಾಗ ಅದಾನಿಯವರು ಕಟ್ಟಬೇಕಾದಂಥ ಸಾಲದ ಮೊತ್ತವನ್ನು ಯಾಕೆ ಬ್ಯಾಂಕ್ಗಳಿಗೆ ಕಟ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಕೇಳ್ತಾ ಇದ್ದಾವೆ. ಇದಕ್ಕೆ ಸುಬ್ರಹ್ಮಣ್ಯನ್ ಸ್ವಾಮಿ ಒಂದು ಟ್ವೀಟ್ ಮಾಡಿದ್ದಾರೆ. 4.5 ಲಕ್ಷ ಕೋಟಿ ರೂಪಾಯಿ ಸಾಲ. ಈ ಅಂಕೆ ಸಂಖ್ಯೆಯಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ಅದನ್ನು ಸರಿಪಡಿಸ್ಬೋದು. 4.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲ ಅದಾನಿಯವರದಿದೆ. ಅವ್ರು ಯಾಕೆ ಬ್ಯಾಂಕ್ಗಳಿಗೆ ಕಟ್ತಾ ಇಲ್ಲ? ಪ್ರತಿ 2 ವರ್ಷಕ್ಕೊಮ್ಮೆ ಅದಾನಿಯವರ ಆಸ್ತಿ ಅನ್ನೋದೇನಿದೆ ಅದು ದ್ವಿಗುಣ ಆಗ್ತಾ ಇದೆ, ಡಬಲ್ ಆಗ್ತಾನೆ ಇದೆ. ಅಂದರೆ ಅದಾನಿ ಲಾಭದಲ್ಲಿದ್ದಾರೆ ಅಂತ ಅರ್ಥ. ಇಷ್ಟೆಲ್ಲ ಲಾಭದಲ್ಲಿದ್ರು ಯಾಕೆ ಸಾಲವನ್ನು ಮರುಪಾವತಿ ಮಾಡ್ತಾ ಇಲ್ಲ? ಏನಾದರೂ ಹೆಚ್ಚು ಕಮ್ಮಿ ಆದರೆ ಬ್ಯಾಂಕ್ಗಳಲ್ಲಿ FD ಇಟ್ಟ ನಾಗರಿಕರ ಕತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಗಂಭೀರವಾದಂಥ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು. ಈ ಪ್ರಶ್ನೆಗಳಿಗೆ ಯಾವ ರೀತಿಯ ಪ್ರತಿಕ್ರಿಯೆಗಳು ಬರ್ತವೆ, ಯಾವ ರೀತಿಯ ಉತ್ತರಗಳು ಬರ್ತವೆ, ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.